ಅಪ್ಪು ಅವರ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದಂತಹ ಗಂಧದ ಗುಡಿ ನೋಡಿದ್ವಿ. ಅದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಅಪ್ಪು ಅವರ ಮಹಿಳಾ ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು ಗಿಡವನ್ನ ನೆಡುವುದರ ಮೂಲಕ ಅಪ್ಪು ಅವರ ಒಂದು ಉಸಿರಾಟವನ್ನ ಗಿಡಗಳ ಮೂಲಕ ನೋಡ್ತಾ ಇದ್ದಾರೆ. ಒಂದಿಷ್ಟು ಜನ ಮಹಿಳಾ ಅಭಿಮಾನಿಗಳಿದ್ದಾರೆ. ಅಪ್ಪು ಅವರ ಹುಟ್ಟು ಹಬ್ಬದಂದು ಒಂದಷ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಅಂಜನಾ ಅಂತ. ಇವತ್ತು ಅಪ್ಪು ಅವರ 51ನೇ ಹುಟ್ಟುಹಬ್ಬ. ಪ್ರಕೃತಿಯೊಂದಿಗೆ ಬದುಕು ಅನ್ನೋ ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಈ ಗಿಡಗಳನ್ನ ಕೊಡ್ತಾ ಇದ್ವಿ. 1 ವರ್ಷದಿಂದ ನಾವು ಈ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಪ್ರತಿ ತಿಂಗಳು ಕೊಡ್ತೀವಿ. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಒಂದು 800ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತಾ ಇದೀವಿ. ಎಲ್ಲಾ ಕಡೆ ಬೇರೆ ರಕ್ತದಾನ ಮಾಡ್ತಾರೆ, ಮತ್ತೆ ಅನ್ನದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಸ್ವಲ್ಪ ನಾವು ಪ್ರಕೃತಿನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಗಿಡಗಳನ್ನ, ಅಂದ್ರೆ ಔಷಧಿಯುಕ್ತ ಗಿಡಗಳನ್ನ ಕೊಡ್ತಾ ಇದೀವಿ. ಜನ ಎಲ್ಲ ತಗೊಂಡೋಗಿ ಸ್ವಲ್ಪ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಕಮ್ಮಿ ಮಾಡ್ಕೊಂಡು ಆಯುರ್ವೇದಿಕ್ ಗಿಡಗಳಿಂದ, ಇದರಿಂದ ಕಿಡ್ನಿ ಸ್ಟೋನು ಮತ್ತೆ ಡಯಾಬಿಟಿಕ್ ಎಲ್ಲದಕ್ಕೆ ಉಪಯೋಗ ಆಗುವಂತ ಗಿಡಗಳಿದೆ. ಸೊ ತಗೊಂಡೋಗಿ ಅದರಿಂದ ಉಪಯೋಗ ಪಡ್ಕೊಳ್ಳಿ. ಹಸಿರಿರೋವರೆಗೂ ಉಸಿರಿರೋವರೆಗೂ ಅಪ್ಪ ಅವ್ರು ಇರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಗಿಡಗಳನ್ನ ಕೊಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಜನ ಮಹಿಳಾ ಅಭಿಮಾನಿಗಳೆಲ್ಲ ಬಂದಿದ್ದಾರೆ? ನಾವು ಸುಮಾರು ಜನ ಅಭಿಮಾನಿಗಳು ಬಂದಿದ್ದಾರೆ. ಫಸ್ಟ್ ಟ್ರಸ್ಟ್ ಅವರೆಲ್ಲ ಬಂದ್ಬಿಟ್ರು, ಆಮೇಲೆ ಸಿಕ್ಕಾಪಟ್ಟೆ 100 ಜನ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಲೆಕ್ಕ ಹಾಕೋದಕ್ಕೆ ಆಗೋದೇ ಇಲ್ಲ ನಾವು. ಅಪ್ಪು ಅವರು ಬರ್ತಡೇ ಪ್ರಯುಕ್ತ, ಅಪ್ಪು ಅವರು ಸ್ವರ್ಣಾರ್ಥ ಪ್ರಯುಕ್ತ ಪ್ರತಿ ತಿಂಗಳು ಪ್ರಕೃತಿ ಒಂದಿಗೆ ಬದುಕು ಅನ್ನೋವಂಥ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ತ್ರಿವೇಣಿ ಗೌಡ ಮತ್ತು ಪ್ರಕೃತಿ ಸಂಧ್ಯಾ ಅನ್ನೋರು ಈ ಟ್ರಸ್ಟನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಪ್ರತಿ ತಿಂಗಳು ಭಾನುವಾರ 500ಕ್ಕೂ ಹೆಚ್ಚು ಗಿಡಗಳನ್ನ, ಔಷಧಿ ಉಳ್ಳ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಅಪ್ಪು ಸರ್ ಬರ್ತಡೇ ಇರೋದ್ರಿಂದ 800ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಖುಷಿಯಿಂದ ಎಲ್ಲರೂ ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ತೋಟದಲ್ಲಿ ನೆಡುವಂಥ ಗಿಡಗಳು, ಮರ ಆಗುವಂಥದ್ದು, ಮತ್ತು ಪಾಟೇಲ್ ಹಾಕುವಂಥ ಗಿಡಗಳು, ಕಿಡ್ನಿ ಸ್ಟೋನು, ಶುಗರು, BP ಈ ಥರ ಗಿಡಗಳನ್ನೆಲ್ಲ ಹೇಳಿ ಔಷಧಿ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ನಮಗೆ ಅಪ್ಪು ಸರ್ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಬಾಯೇ ಬರ್ತಾ ಇಲ್ಲ, ಏನು ಮಾತಾಡಬೇಕು ಅಂತ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರು ಹೆಸರು ಮಾಡಿ, ಕೆಲಸ ಮಾಡಿ, ಎಲ್ಲ ಜನಕ್ಕೂ ಪ್ರೀತಿ ತೋರಿಸಿ ಬಂದಿದ್ದಾರೆ. ಹಿರಿಯೋರಿಂದ ಕಿರಿಯೋರವರೆಗೂ ಅವ್ರ ಆತ್ಮದಲ್ಲಿ ಅಪ್ಪು ಅವರು ನೆಲೆಸ್ಬಿಟ್ಟಿದ್ದಾರೆ. ಅದರಿಂದ ಅವ್ರನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ನಮ್ಗೇನೇನೆ ಈ ವಯಸ್ಸಲ್ಲಿ. ಮತ್ತು ನಮ್ಮ ಮಕ್ಳುಗಳಿಗೆ ಯಾವ ಥರ ಇರ್ಬೋದು. ಅದರಿಂದ ಅಪ್ಪು ಅಂತ ಮಗ ಪ್ರತಿಯೊಬ್ಬರು ಮನೇಲಿ ಇರಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರ ಹೆಸರಿನಲ್ಲಿ ನಾವು ಪ್ರಕೃತಿ ಉಳಿಸಿ ಅಂತ ಹೇಳಿ ಗಿಡಗಳನ್ನ ಕೊಡ್ತಾ ಇದ್ದೀವಿ. ಅದರಿಂದ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ಅಪ್ಪು ಸರ್ ನೆನಪು ಕ್ಷಿರವಾಗಿ, ಶಾಶ್ವತವಾಗಿ ಎಲ್ಲರ ಮನಸ್ಸಲ್ಲೂ ಇರಲಿ. ಇಡೀ ಕರ್ನಾಟಕದಲ್ಲೇ, ನಮ್ಮ ಜಗತ್ತದಲ್ಲೇ ಅವ್ರ ಹೆಸರಿದೆ. ಜೈ ಕರ್ನಾಟಕ, ಜೈ ಅಪ್ಪು ಸರ್ ಅಂತ ಹೇಳ್ತೀನಿ. ಎಸ್ ಮ್ಯಾಮ್, ಹೇಳಿ. ಈಗ ಒಬ್ಬೊಬ್ರು, ಕೆಲವರು ನೇತ್ರದಾನ ಮಾಡ್ತಾರೆ, ಕೆಲವರು ರಕ್ತದಾನ, ಕೆಲವರು ಅನ್ನದಾನ. ಸೊ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾನ್ಸೆಪ್ಟ್ ಏನಕ್ಕೆ ತಗೊಂಡ್ರಿ? ಹಾಗೇನೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ? ನಾವು ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಅಪ್ಪು ದಾರಿ ನಮ್ಮ ಗುರಿ ಅಂತ ಹೇಳಿ. ಇದನ್ನ ಯಾಕೆ ಆರಿಸ್ಕೊಂಡ್ವಿ ಅಂದ್ರೆ, ಅವರು ಆ ಕೊನೆ ಮೂವಿ ಗಂಧದ ಗುಡಿ ಮೂವಿನಲ್ಲಿ ಎಲ್ಲ ನೋಡಿರ್ತೀರಾ. ಅವರು ಫಾರೆಸ್ಟ್ ಎಷ್ಟು ಇಷ್ಟಪಡ್ತಿದ್ರು, ಅವ್ರು ಯಾವ ತರ ಇದ್ ಮಾಡಿದ್ರು ಅಂತ ಎಲ್ಲ ಹೇಳಿ. ಆ ರೀತಿ ನಾವು ಒಂದು ಪ್ರಕೃತಿಗೆ ಸಂಬಂಧಪಟ್ಟಿರೋದನ್ನ ನಾವು ಆರಿಸ್ಕೊಂಡು ನಾವು ಗಿಡಗಳನ್ನ ಕೊಡ್ತಾ ಹೋಗ್ತಾ ಇದೀವಿ. ಇದರಿಂದ ಇದು ದೇವಸ್ಥಾನದ ತರ ಭಾವಿಸಿ ಬರ್ತಾರೆ ಜನ. ಇಲ್ಲಿಂದ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ವೇಸ್ಟ್ ಅಂತೂ ಮಾಡೋದಿಲ್ಲ. ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಪಾಟಲ್ಲಿ ಇಟ್ಕೊಂಡು ನೀರ್ ಹಾಕ್ಬೋದು. ಗಿಡಗಳನ್ನ ಬೆಳೆಸ್ತಾ ಹೋದಂತೆ ಅವ್ರಿಗೆ ಅಪ್ಪು ನೆನಪು. ಹಾಗೆ ಅಲ್ಲಿರೋ ಮಕ್ಳುಗಳಿಗೆ ಅವರು ಅಪ್ಪು ಬಗ್ಗೆ ಹೇಳ್ತಾ ಹೋಗ್ತಾರೆ. ಅವ್ರು ಎಂತೆಂಥ ಕೆಲಸಗಳು ಮಾಡಿದ್ದಾರೆ ಅನ್ನೋದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ದಿನ ಅವ್ರಿಲ್ಲ ಅಂದ್ರೂ ಕೂಡ ಈಗ ಹುಟ್ಟಿರೋ ಮಕ್ಳುಗಳಿಂದ ಹಿಡಿದು ಅವ್ರನ್ನ ನೋಡದೇ ಇರೋ ಮಕ್ಳುಗಳಿಗೂ ಕೂಡ ಅವ್ರ ಬಗ್ಗೆ ಗೊತ್ತಿದೆ. ಅವ್ರು ಎಷ್ಟು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ಮೇ ಬಿ ಅವರು ಇದ್ದಿದ್ರು ಕೂಡ ಅವ್ರು ಮಾಡಿರೋಷ್ಟು ಕೆಲಸಗಳನ್ನ ಯಾರಿಗೂ ಗೊತ್ತಾಗ್ತಾನೂ ಇರ್ಲಿಲ್ಲ ಅನ್ಸುತ್ತೆ ಇದುವರೆಗೂ. ಅವ್ರು ಇಲ್ದೇ ಇರೋ ಕಾರಣ ಇವಾಗ ನಮ್ಮೆಲ್ಲರಿಗೂ ಗೊತ್ತಾಗಿ ನಾವು ಅವ್ರ ದಾರಿನಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಹೀಗೆ ನಮ್ಮನ್ನ ನೋಡಿ 100 ಜನ, ಅವ್ರದಿಂದ 100 ದಾರಿಗಳಿದೆ. ಅದರಲ್ಲಿ ಹೋಗಿ ನಮ್ಮ ಸಮಾಜನ ಚೆನ್ನಾಗಿ ಇಟ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಸ್ ಮ್ಯಾಮ್, ನೀವು ಯಾವ ರೀತಿ ಹೇಳ್ತೀರಾ? ಬರ್ತಡೇ ವಿಶಸ್ ಅನ್ನ ತಿಳಿಸಿ.
ಎಲ್ರಿಗೂ ನಮಸ್ಕಾರ. ಪ್ರಕೃತಿ ಸಂಧ್ಯಾ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ 1 ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ದೀವಿ. ಅಪ್ಪು ದಾರಿ ನಮ್ಮ ಗುರಿ ಅಂತ ಹೇಳಿ ಕಾರ್ಯಕ್ರಮ ನಾವು ನಡೆಸ್ಕೊಂಡ್ ಬರ್ತಾ ಇರೋದು. ಪ್ರತಿ ತಿಂಗಳು 500ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತಾ ಬರ್ತಾ ಇದ್ವಿ. ಇವತ್ತು ಅವರು 51ನೇ ಹುಟ್ಟುಹಬ್ಬ ಆಗಿರೋದ್ರಿಂದ ಇವತ್ತು 800ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ಬೇಕು ಅಂತ ಹೇಳಿ ಗಿಡಗಳನ್ನ ಕೊಡ್ತಾ ಇದ್ದೀವಿ. ನಾವು ಇಲ್ಲಿ ಅದರಲ್ಲೂ ಔಷಧಿ ಗುಣವುಳ್ಳ ಗಿಡಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಬಂದವ್ರು ಯಾರು ಇಲ್ಲಿ ಬಂದಂತ ವಿಸಿಟರ್ಸ್ಗೆ ನಾವೀಗ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಇಸ್ಕೊಂಡು ಹೆಂಗೆ ಕಣ್ಗೊತ್ಕೊಂಡು ತಿಂತಾರೋ ಅದೇ ತರ ನಾವ್ ಇಲ್ಲಿ ಗಿಡಗಳನ್ನ ಕೊಟ್ಟಾಗ ಅವ್ರು ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡದೆ ತಗೊಂಡಾಗ ನೆಡ್ತಾರೆ. ಈ ಮುಖಾಂತರ ನಾವು ಅಪ್ಪುನ ನೆನ್ಸ್ಕೋಬಹುದು. ಅದು ಬೆಳೆದು ಮರ ಆದಾಗ ಸಾಯೋವರೆಗೂ ಆ ಮರ ಇರೋವರೆಗೂ ಆ ಹೆಸರು ಉಳಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇವತ್ತು ಈ ಗಿಡಗಳನ್ನ ಕೊಡ್ತಾ ಇದ್ದೀವಿ ಸರ್. ಸೇರ್ಕೊಂಡು ಅಪ್ಪು ಅವ್ರಿಗೆ ಯಾವ ರೀತಿ ಬರ್ತಡೇ ವಿಶಸ್ ಅನ್ನ ತಿಳಿಸ್ತೀರಾ? ಅಪ್ಪು ಅವ್ರು ಇಲ್ಲ ಅಂತ ನಾವ್ ಯಾವತ್ತೂ ಅನ್ಕೊಳ್ಳೋದಿಲ್ಲ. ನಾವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲಿ ಅಪ್ಪು ಅವ್ರನ್ನ ನಾವು ನೋಡೋಣ ಅಂತ ಹೇಳಿ ಇಷ್ಟಪಡ್ತೀವಿ. ಹುಟ್ಟು ಹಬ್ಬದ ಶುಭಾಶಯಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು. ಇದಿಷ್ಟು ಗಂಧದ ಗುಡಿಯನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ಅಪ್ಪು ಅವರ ಅಭಿಮಾನಿಗಳೆಲ್ಲರೂ ಕೂಡ ಗಿಡವನ್ನ ನೆಡೋದ್ರ ಮೂಲಕ ಉಸಿರಿರೋ ತನಕನು ಅಪ್ಪು ಅವರನ್ನ ನೆನೆಸ್ಕೊಳ್ತಾ ಇರೋಣ ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.